दुखायला डोकं दुखायला होतं माझं, मला अंग सुद्धा जात नव्हतं. असं मी कुठं थांबलेलं मला असं थोडं सांग. म्हणून मला ऐकणे ಅವ್ರು ಹೇಳ್ತಾರ ನಂಗೆ ಭಾಳ ತಕ್ಲೀಫ್ ಇತ್ತು, ನನಗೆ ಮೈ ಕೈ ಎಲ್ಲ ನೈತಿತ್ತು, ತಲೆ ನೈತಿತ್ತು, ಮತ್ತೆ ಎಲ್ಲಿ ಕುಂತರು ನಿಂತರು ಸಮಾಧಾನ ಇರ್ತಿಲ್ಲ, ಏನಿಲ್ಲ. ಇಲ್ಲಿ ಬಂದಾಗ ನನಗೆ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಊಟನೇ ಮಾಡಕ್ ಆಯ್ತಿಲ್ಲ ಅಂತ ಇವಾಗ ಊಟ ಬಿ ಮಾಡತಾರಂತ, ಮೈ ಎಲ್ಲ ಹಲಸ್ತಿತ್ತಂತ. ಪ್ರೇರದಾಗ ಬಿ ಕುಂತರು ಬಿ ಎಲ್ಲಿ ಬಿ ಜರ ಮೈ ಹಲಸ್ಕೊತಾ ಇರ್ತಿತ್ತಂತ. ಇವಾಗ ಸಂಪೂರ್ಣ ಅವ್ರು ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ. ನಿದ್ದೆ ಕೂಡ ಬರ್ತಿಲ್ಲ, ಊಟ ಹೋಯ್ತಿದ್ದಿಲ್ಲ, ಮನಸ್ಸಿಗೆ ಸಮಾಧಾನ ಇದ್ದಿಲ್ಲ, ಮೈ ಎಲ್ಲ ಅಲ್ಲಾಡಿಸ್ತಿತ್ತು ಎಲ್ಲಿದ್ರು ಬಿ. ಈ ಅವರ ತಾಲೂಕದಲ್ಲಿ ಬೇರೆ ಚರ್ಚಿಗೆ ಎಷ್ಟು ತಿಂಗಳು ಹೋಗಿರಿ ನೋಡಿ. ಈ ಅವರ ತಾಲೂಕದಲ್ಲಿ ಪಾಸ್ಟರ್ ಹೆಸರಾಗ್ಲಿ ಚರ್ಚ್ ಹೆಸರಾಗ್ಲಿ ನಾವು ಹೇಳೋದಿಲ್ಲ. ಅವರು ಮಿನಿಮಮ್ 2 ತಿಂಗಳು 2 ತಿಂಗಳ ಮೇಲೆ ಸಂಡೇ ಅವ್ರು ಚರ್ಚಿಗೆ ಹೋಗಿದ್ದಾರೆ. ಆದ್ರೂ ಕೂಡ ನಿಮ್ಗೆ ಅಲ್ಲಿ ಬಿಡುಗಡೆ ಆಗ್ಯದ. ಅಲ್ಲ ಎಲ್ಲಿ ಹೋದ್ರು ಬಿ ನಂಗೆ ಬಿಡುಗಡೆ ಆಗಿಲ್ಲ. ಇಲ್ಲಿ ಬಂದಾಗ ಇಲ್ಲಿ ಬಂದಾಗ ನನಗೆ ಎಲ್ಲ ಬಿಡುಗಡೆ ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಇವ್ರ ಹೆಸರೇನು? ಗಂಗೂಬಾಯಿ ಅವರು. ಗಂಗೂಬಾಯಿ 8-10 ವರ್ಷ ಆಯ್ತು ನನಗೆ ಈ ತಕ್ಲೀಫಿ ಅದ. ಈ ತಕ್ಲೀಫ್ ನನಗೆ ಯಾರ ಹೊಡಿಲಕ್ ಬಂದಿದ್ದಪ್ಲೆ ಆಯ್ತಿತ್ತು. ಆದ್ರೆ ಇಲ್ಲಿ ಬಂದಾಗ ನನಗೆ ಎಲ್ಲ ಸಂಪೂರ್ಣ ಬಿಡುಗಡೆ ಆಗಿದೆ ನೋಡಿ. ಇವರು 2 ತಿಂಗಳು ಬೇರೆ ಚರ್ಚಿಗೆ ಹೋಗಿದ್ದಾರೆ, ಆದ್ರೂ ಕೂಡ ಅವರಿಗೆ ಎಷ್ಟು ಕೂಡ ಕಡಿಮೆ ಆಗಿದ್ದಿಲ್ಲ. ನೀವು ನೋಡ್ರಿ ನಮ್ ಚರ್ಚಲ್ಲಿ ಅವರಿಗೆ ನಮ್ ಚರ್ಚಿಗೆ ಬಂದ್ಮೇಲೆ ಅವ್ರಿಲ್ಲಿ ಎಲ್ಲ ಕೂಡ ನಮ್ಮಲ್ಲಿ ವಿಡಿಯೋಗಳು ಕೂಡ ಅದ. ಅವರು ಬೇರೆ ಚರ್ಚಿಗೆ ಹೋಗಿದ್ದಾರೆ. ಬೇರೆ ಇವರು ಡೈಲಿ ಎಣ್ಣೆ ಪ್ರೇಯರ್ ಆಯಿಲ್ ಯೂಸ್ ಮಾಡ್ತಾರಂತ. ಬೈ ಎಲ್ಲ ಎಣ್ಣೆ ಹಚ್ಕೊಂಡ್ರು ಈಗ ನನಗೆ ಸಂಪೂರ್ಣ ಮನೆ ಎಣ್ಣೆ ಹಚ್ಕೊಂಡಾಗ ಬಿಡುಗಡೆ ಆಗಿದೆ ಸಂಪೂರ್ಣ. ನನಗೆ ಏನ್ ಬಿ ಪ್ರೇಯರ್ ಬರೋದು ಏನಿಲ್ಲ, ಖಾಲಿ ದೇವ ದೇವ ಪ್ರಭು ಅಂತ ಹೇಳತ್ತಿದ, ಎಣ್ಣೆ ಹಚ್ಕೊಳತ್ತಿದ, ನನಗೆ ಎಲ್ಲ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ. ನೋಡ್ರಿ ಇವ್ರಿಗೆ ಪಾಪ ನಮಗ್ ಸ್ವಲ್ಪ ಕೂತ್ಕೊಳ್ರಿ, ಎಲ್ಲಿಗಾರ ಹೋಗಲ್ಲ, ಹೋಗ್ರಿ ಎಲ್ಲಿಗಾರ ಹೋಗ್ರಿ. ನೋಡಿ ಪಾಪ ಇವ್ರು ತುಂಬಾ ಕಷ್ಟದಲ್ಲಿದ್ರು. ಸುಮಾರು ಒಂದು 10 ವರ್ಷದಿಂದ ಅವ್ರ ಪ್ರಾಬ್ಲಮ್ ಅಲ್ಲಿ ಇದ್ರು. 10 ವರ್ಷದಿಂದ ಅವರಿಗೆ ತುಂಬಾ ಕಷ್ಟಗಳನ್ನ ಅವ್ರು ಎದುರಿಸ್ತಾ ಇದ್ರು. ಆಮೇಲೆ ಇವ್ರ ಅಣ್ಣ ಬಾಬುರಾವ್ ಅವರು ನಮ್ ಚರ್ಚಿಗೆ ಬರ್ಲತ್ತಿದ್ರು. ಇವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬೇರೆ ಚರ್ಚಿಗೆ ಹೋಗ್ಲತ್ತಿದ್ರು. ಸುಮಾರು 2 ತಿಂಗಳು ಅವರು ಏನ್ ಮಾಡಿದ್ದಾರೆ, ಬೇರೆ ಚರ್ಚಿಗೆ ಹೋಗಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ಲಿಲ್ಲ. ಆದ್ರೆ ಇವರು ನಮ್ ಚರ್ಚಿಗೆ ಈಗ ಒಂದ್ ತಿಂಗಳು ಆಗ್ಲತ್ತದ ಬರ್ಲತ್ತಿ. 1 ಮಹಿನೆ ಅವರೇ 1 ಮಹಿನೆಗೆ ಅಂದರಿಚುವರೆ 1 ತಿಂಗಳು ಒಳಗಡೆ ಆಗ್ಲತ್ತದ. ದೇವರವರಿಗೆ ಏನ್ ಮಾಡಿದ್ದಾನೆ, ಸಂಪೂರ್ಣವಾಗಿ ಅವರು ಏನ್ ಮಾಡಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ. ಊಟ ಮಾಡೋ ಹೊಟ್ಟೆ ಭಾಗ ಮಾಡ್ತಿತ್ತಂತು, ಹೊಟ್ಟೆ ಇಷ್ಟು ದೊಡ್ಡದು ಬರ್ತಿತ್ತಂತು. ಮತ್ತು ಎಲ್ಲಿ ಹೋದ್ರು ಬಿ ಮೈ ಎಲ್ಲ ಹಲಸ್ಕೊಂತ ಇರ್ತಿತ್ತಂತೀವ್ರಿ. ಕುಂತು ನಿಂತು ಎಲ್ಲಿ ಹೋದ್ರು ಬಿ ಊಟ ಸರಿಯಾಗಿ ಹೋಗ್ತಿದ್ದಿಲ್ಲ ಅಂತ ಹೊಟ್ಟೆ ಭಾಗ ಮಾಡ್ತಿತ್ತು. ಆದ್ರೆ ಈಗ ಸಂಪೂರ್ಣ ಎಲ್ಲನೇ ಬಿಡುಗಡೆ ಆಗಿದೆ ಅಂತ ದೇವ್ರು ಬಹಳಷ್ಟು ಅದ್ಭುತ ಮಾಡಿದ್ದಾರೆ. 8-10 ವರ್ಷದಿಂದ ದೇವರು ಇವರಲ್ಲಿರುವಂತ ಎಲ್ಲ ಸಮಸ್ಯೆಗಳಿಂದ ದೇವರಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ಅಲ್ಲೆಲ್ಲೂಯಾ.